ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಅಧ್ಯಯನದ ಪ್ರಕಾರ ಭಾರತದಲ್ಲಿ 1,00,000 ಜನಸಂಖ್ಯೆಗೆ ಸರಾಸರಿ 272 ಸಿವಿಡಿ ಡೆತ್ ರೇಟ್ ಇದೆ. ಜಾಗತಿಕವಾಗಿ 1,00,000 ಜನಸಂಖ್ಯೆಗೆ 235 ಜನ ಸಾವನ್ನ ಅಪ್ತಾ ಇದ್ದಾರೆ. ಸೊ ಸರಳವಾಗಿ ಹೇಳೋದಾದ್ರೆ ಸಿವಿಡಿ ಸಾವಿನ ಪ್ರಮಾಣದಲ್ಲಿ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಹೋಲಿಸಿದ್ರೆ ಎಲ್ಲವನ್ನು ಹಿಂದೆ ಹಾಕಿದೆ ಅಂತ. ನಮ್ಮ ದೇಶದಲ್ಲಿ ಸಿವಿಡಿ ಅಂತಹ ಕಾಯಿಲೆಗಳಿಂದ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅನೇಕರು ಸಾವನ್ನಪ್ಪಿದ್ದಾರೆ. ಸೊ ಸಿವಿಡಿಗೆ ಇದೊಂದು ಸೈಲೆಂಟ್ ಕಿಲ್ಲರ್ ಅಂತಾನೆ ನೇಮನ ಕೊಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಸಾಕ್ಷಿ ಆಗ್ತಾ ಇದೆ ಕೂಡ ಹೌದು. ಸೊ ಕ್ವೆಶ್ಚನ್ ಏನಪ್ಪಾ ಅಂತ ಹೇಳಿದ್ರೆ, ಇಂತಹ ಆತಂಕಕಾರಿ ಪರಿಸ್ಥಿತಿಯಲ್ಲಿ ಹೃದಯ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ, ಅಥವಾ ಹೃದಯದ ಕಾಳಜಿ ವಹಿಸಲು ಯಾವ ಆಹಾರದ ಮಾರ್ಪಾಡುಗಳು ಮಾಡಿದ್ರೆ ಉತ್ತಮ, ಈ ಬದಲಾವಣೆ ಹೇಗೆ ಪ್ರಯೋಜನಕಾರಿ ಅಂತ. ಎಕ್ಸಲೆಂಟ್ ಕ್ವೆಶ್ಚನ್. ಇದರಲ್ಲಿ ಏನು ಅಂದ್ರೆ ನಾಲೆಜ್ ಇಸ್ ಪವರ್ ಅಂತ ಅರ್ಥ. ಅಂದ್ರೆ ತಿಳುವಳಿಕೆ ಇದ್ರೆ ಯಾವುದೇ ಕಷ್ಟವನ್ನ ತಡಿಬಹುದು ಅಥವಾ ಅದನ್ನ ದಾಟಿ ಮೇಲೆ ಏರಬಹುದು. ನಾವು ನಮ್ಮ ರೋಗ ತಡೆಗಟ್ಟೋದಕ್ಕೆ ಇಷ್ಟೆಲ್ಲ ನಾವು ಮಾತಾಡಿದ ಹಾಗೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತರಬೇಕು. ಅಂದ್ರೆ ಸ್ಮೋಕಿಂಗ್ ಮಾಡಬಾರ್ದು, ಆಲ್ಕೋಹಾಲ್ ಬೆಟರ್ ಕುಡಿಬಾರ್ದು, ಆಹಾರ ಸೇವನೆ ಮಾಡಬೇಕಾದ್ರೆ ಬರೀ ಚಪಲಕ್ಕಲ್ಲ, ಆರೋಗ್ಯ ವೃದ್ಧಿಗೆ ಆಹಾರ ಸೇವನೆ ಮಾಡಬೇಕು. ಬರೀ ರುಚಿ ಇರುವುದು ಅಷ್ಟೇ ಅಲ್ಲ, ಯಾವುದು ನಾವು ಸೇವಿಸಿದ್ರೆ ದೇಹದಲ್ಲಿ ರೋಗ ಬರುವಂತ ಪ್ರಾಬಬಿಲಿಟಿ ಕಡಿಮೆ ಆಗತ್ತೆ, ಆರೋಗ್ಯ ಉತ್ತಮ ಆಗತ್ತೆ ಅನ್ನೋದನ್ನ ಆರಿಸಿ ಅದನ್ನ ಮನೆಯಲ್ಲಿರೋ ಹೆಣ್ಣು ಮಕ್ಕಳು, ಅಂದ್ರೆ ತಾಯಿಗಳಾಗ್ಲಿ, ಅಕ್ಕ ತಂಗಿರಾಗ್ಲಿ, ಹೆಣ್ಣು ಮಕ್ಕಳಾಗ್ಲಿ ಎಲ್ಲರಿಗೂ ಅದನ್ನ ಪ್ರಯಾರಿಟಿ ಮಾಡಬೇಕು. ನಮ್ದು ಏನಾಗ್ಬಿಟ್ಟಿದೆ ಅಂದ್ರೆ ಹಣ್ಣು ತರಕಾರಿ ಫ್ರಿಡ್ಜ್ ಅಲ್ಲಿ ಇರುತ್ತೆ, ಆಲ್ ಫ್ರೈಡ್ ಐಟಮ್ಸ್ ಡೈನಿಂಗ್ ಟೇಬಲ್ ಮೇಲೆ ಇರುತ್ತೆ. ಐ ಥಿಂಕ್ ದಟ್ ಕಲ್ಚರ್ ಹ್ಯಾಸ್ ಟು ಚೇಂಜ್. ಅಂಡ್ ನಾವು ನಮ್ಮ ಪ್ರತಿದಿನ ನಮ್ಮ ತೂಕನ್ನ ಬಾತ್ರೂಮ್ ಸ್ಕೇಲ್ ಅಂತ ಹೇಳ್ತೀವಿ, ಅಲ್ಲಿ ಇಟ್ಕೊಂಡಿರ್ಬೇಕು. ಒಂದು ಅರ್ಧ kg ತೂಕ ಜಾಸ್ತಿ ಆದ್ರೆ ಮರುದಿವಸ ಒಂದು ದಿನ ಉಪವಾಸ ಮಾಡಿ ಮತ್ತೆ ಆ ಅರ್ಧ kgನ ನಾವು ಕಳ್ಕೋಬೇಕು. ಅಂದ್ರೆ ಯಾವಾಗ್ಲೂ ನಮ್ಮ ಆರೋಗ್ಯದ ಮೇಲೆ ಒಂದು ದೃಷ್ಟಿನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿರ್ಬೇಕು. ಇದರಿಂದ ಏನಾಗ್ತದೆ, ನಾನು ರೋಗ ಬರುವಂತ ಪ್ರಾಬಬಿಲಿಟಿನ ತಡೆಗಟ್ಟುವ ಶಕ್ತಿನ ನಮ್ಮಲ್ಲಿ ನಾವು ಇಟ್ಕೋಬೇಕು. ಆ ಮನೆಯೊಳಗೆ ಇಟ್ಕೋಬೇಕಂದ್ರೆ ಆಸ್ ಅ ಫ್ಯಾಮಿಲಿ ಒಬ್ರು ಹೆಣ್ಣು ಮಕ್ಕಳು ಆಹಾರ ನೋಡ್ಕೊಂಡ್ರೆ ಗಂಡು ಮಕ್ಕಳು ಏನೇನು ನಾವು ಫಿಸಿಕಲಿ ಏನ್ ಮಾಡ್ಬೇಕು, ಯಾವ ಚಟಗಳಿಂದ ದೂರ ಇರಬೇಕು, ವ್ಯಾಯಾಮ ಮಾಡ್ಬೇಕು ಅನ್ನೋದು ಅವರು ತಾವು ನೋಡ್ಕೊಳ್ಬೇಕು. ಮೂರನೇದು, ಇದು ಹೆಲ್ತ್ ಚೆಕ್ ಅನ್ನೋದು ಒಂದು ಶುಡ್ ಬಿಕಮ್ ಅ ಹ್ಯಾಬಿಟ್. ಈಗ ಹೇಗೆ ನಮ್ಮ ಒಂದು ಕಾರ್ ಆಯ್ತು, ಬೈಕ್ ಆಯ್ತು ಒಂದಿದ್ರೆ ಹೋಗಿ ನಾವು ತೋರ್ಸ್ಕೊಂಡ್ ಬರ್ತೀವಿ 6 ತಿಂಗಳಿಗೊಂದ್ಸತಿ, ವರ್ಷಕ್ಕೊಂದ್ಸತಿ. ಅದೇ ತರ ನಮ್ಮ ದೇಹಕ್ಕೂ ಒಂದು ಪರೀಕ್ಷೆ ಅನ್ನೋದನ್ನ ಮಾಡಿಸ್ಕೋಬೇಕು. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಾಲೆಜ್ ಇಸ್, ನಾವು ಎಷ್ಟೇ ಮಾಡಿದ್ರು ರೋಗನ 100% ತಡೆಯಕ್ಕಾಗಲ್ಲ. ಯಾವತ್ತೋ ಒಂದ್ ದಿವಸ ಹಾರ್ಟ್ ಅಟ್ಯಾಕ್ ಆಗತ್ತೆ, ಕಿಡ್ನಿ ಫೇಲ್ ತೊಂದರೆ ಆಗ್ಬೋದು, ಪ್ಯಾರಾಲಿಸಿಸ್ ಆಗ್ಬೋದು. ಆ ಸಮಯದಲ್ಲಿ ನಾವು ಕರೆಕ್ಟ್ ಆಗಿ ಅಂದ್ರೆ ಇನ್ ಟೈಮ್ಲಿ ಹೆಲ್ಪ್ ನಾವು ಸೀಕ್ ಮಾಡ್ಕೊಳಕ್ ಆಗತ್ತಾ ಅಂತ. ಅನ್ಫಾರ್ಚುನೇಟ್ ಫಾರ್ ಡಾಕ್ಟರ್ಸ್ ಏನಾಗಿದೆ ಅಂದ್ರೆ, ಎಲ್ಲಿ ಮ್ಯಾಕ್ಸಿಮಮ್ ಡಿಲೇ ಆಗತ್ತೆ ಒಂದು ಹಾರ್ಟ್ ಅಟ್ಯಾಕ್ ಆದ್ಮೇಲೆ, ದ ಪೇಷಂಟ್ ಅವರು ತಮ್ಮ ರೋಗನ ತಾವು ಕಂಡುಹಿಡಿದು ಅಂದ್ರೆ ಎಕ್ಸ್ಪೀರಿಯನ್ಸಿಂಗ್ ದೇರ್ ಡಿಸ್ಕಂಫರ್ಟ್ ನ ಐಡೆಂಟಿಫೈಯಿಂಗ್ ಆಸ್ ಅ ಪ್ರಾಬ್ಲಮ್ ಅಂಡ್ ಸೀಕಿಂಗ್ ಡಾಕ್ಟರ್ಸ್ ಹೆಲ್ಪ್. ನನ್ನ ಹೃದಯದಲ್ಲಿ ಏನೋ ತೊಂದರೆ ಆಗಿದೆ, ನಾನು ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕು ಅನ್ನೋ ಸಮಯ ಏನಿದೆಯಲ್ಲ ಅಲ್ಲೇ ಬಹಳ ವೇಸ್ಟ್ ಆಗೋಗುತ್ತೆ. ಅವರು ಡಾಕ್ಟರ್ ಹತ್ರ ಹೋಗೋಷ್ಟೊತ್ತಿಗೆನೆ ಅರ್ಧ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿರುತ್ತೆ. ಅವರಿಗೆ ನಾವೆಲ್ಲ ನಮ್ಮ ಸಮಾಜದಲ್ಲಿ ಅವ್ರಿಗೆ ಹೇಳ್ಕೊಡ್ಬೇಕು, ಈ ಹೃದಯಘಾತದ ಲಕ್ಷಣಗಳು ಯಾವುವು, ಇದು ಯಾವುದೇ ಒಂದಿದ್ರೆ ತಕ್ಷಣ ಅಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಇರುವಂತ ಕೇಪಬಿಲಿಟಿ ಇರೋ ಒಂದು ಆಸ್ಪತ್ರೆಗೆ ಹೋಗಿ ತೋರಿಸಿ ದಯವಿಟ್ಟು ಅಂತ. ಯಾವುದೇ ಡಿಲೇ ಆಗಬಾರ್ದು. ಎರಡನೇದು, ಅಲ್ಲಿ ಹೋದ್ಮೇಲೆ ಇವತ್ತು ಮೆಡಿಕಲ್ ಸೈನ್ಸ್ ಅನ್ನೋದು ಇಟ್ ಈಸ್ ಅ ಬ್ಯೂಟಿಫುಲಿ ಪ್ರಾಬಬಿಲಿಟಿನ ಚೆಕ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಮಾಡಿ ಇಟ್ಟಿದ್ದಾರೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಗೈಡ್ ಲೈನ್ಸ್ ಅಂತ ಹೇಳ್ತೀವಿ. ಒಂದು ಲಕ್ಷ ಎಕ್ಸ್ಪರ್ಟ್ಸ್ ಜೊತೆಗೆ ಕೂತ್ಕೊಂಡು ಒಂದು ಈ ರೋಗನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರಾಸೆಸ್ ಮಾಡಿ ಇಟ್ಟಿರ್ತಾರೆ. ಹಾಗಿದ್ದಾಗ ಒಂದು ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಿ ಬಂದಾಗ ಅಲ್ಲಿ ಏನ್ ಮಾಡ್ಬೇಕಂತ ಡಾಕ್ಟರ್ಗೆ ಗೊತ್ತಿರ್ತದೆ, ಬಟ್ ಅವರ ಸುತ್ತಮುತ್ತಿರೋ ಜನ, ಅವ್ರ ಫ್ರೆಂಡ್ಸು, ಮಾವ, ಅತ್ತೆ, ಯಾರೋ ಇನ್ನೊಂದು ದೇಶದಲ್ಲಿ ಇರೋರು, ಅವರೆಲ್ಲ ಸೇರಿ ಡಿಸೈಡ್ ಮಾಡೋದು ಒಪ್ಪಿಗೆ ಕೊಡೋಷ್ಟೊತ್ತಿಗೆ ಆ ಪೇಷಂಟ್ ಹಾರ್ಟ್ ಇನ್ನೂ ವೀಕ್ ಆಗಿ ಹೋಗ್ಬಿಟ್ಟಿರ್ತದೆ. ಆ ತಿಳುವಳಿಕೆ ಜನಕ್ಕೆ ಮೊದಲೇ ಇದ್ರೆ, ನೀವೆಲ್ಲರೂ ಬೇರೆ ದೇಶಕ್ಕೆ ಹೋಗಿದ್ರೆ ಪೇಷಂಟ್ ವುಡ್ ಬಿ ಟ್ರೀಟೆಡ್ ಆನ್ ಅ
ಪ್ರೋಟೋಕಾಲ್ ಬೇಸಿಸ್, ಅವ್ರ ಅಪ್ಪ ಬಂದಿದ್ದಾರೋ ಇಲ್ವೋ, ಮಗ ಬಂದಿದ್ದಾನೋ ಇಲ್ವೋ, ಟ್ರೀಟ್ಮೆಂಟ್ಗೆ ಒಂದು ಸ್ಟ್ಯಾಂಡರ್ಡೈಸ್ ಮಾಡಿ ಇಟ್ಟಿರ್ತಾರೆ. ನಮ್ಮ ಜನ ಈ ಮೆಂಟಾಲಿಟಿನ ಸ್ವಲ್ಪ ಬದಲಾಯಿಸ್ಬೇಕು. ಏನು ಅಂದ್ರೆ ಯಾವುದೇ ಒಂದು ರೋಗ ಆದಾಗ ಇದನ್ನ ಟ್ರೀಟ್ ಮಾಡೋದು ಹೇಗೆ ಅನ್ನೋದು. ಅತಿ ಮುಖ್ಯವಾಗಿದ್ದು 2 ರೋಗ ಅಂದ್ರೆ, ಒಂದು ಹೃದಯಘಾತ, ಎರಡನೇದು ಪ್ಯಾರಾಲಿಸಿಸ್. ಎರಡರಲ್ಲೂ ರಕ್ತನಾಳಗಳಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗಿರೋದ್ರಿಂದ ಅಥವಾ ಸಿವಿಯರ್ಲಿ ಸಣ್ಣದಾಗಿರೋದ್ರಿಂದ ಅಲ್ಲಿ ಕಂಟಿನ್ಯೂಸ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದನ್ನ ಇಮಿಡಿಯೇಟ್ ಆಗಿ ತಡೆಗಟ್ಟಬೇಕಾಗತ್ತೆ, ಮತ್ತೆ ರಕ್ತ ಹರಿಸ್ಬೇಕಾಗತ್ತೆ. ಅದರಲ್ಲಿ ಒಂದೊಂದು ನಿಮಿಷ ಲೇಟ್ ಮಾಡಿದಷ್ಟು ರಿಕವರಿ ಸ್ಲೋ ಆಗುತ್ತೆ. ಅಂಡ್ ಲಾಸ್ಟ್ಲಿ ದ ನಾಲೆಜ್ ಆಫ್ ರಿಹ್ಯಾಬಿಲಿಟೇಷನ್ ಅಂತ ಅಂದ್ರೆ, ಎಲ್ಲೋ ಬಿದ್ರೆ ಎಲ್ರಿಗೂ ಒಂದು ಗಾಯ ಆಗತ್ತೆ, ಅದಾದ್ಮೇಲೆ ಸರಿ ಮಾಡ್ಕೋಬೋದಲ್ಲ. ಒಂದು ರೋಗ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಹೇಗೆ ಅಂದ್ರೆ, ಒಬ್ರು ಯಾರೋ ಅಥ್ಲೀಟ್, ಕ್ರಿಕೆಟರ್ ಇರ್ಬೋದು ಅಥವಾ ರನ್ನರ್ ಇರ್ಬೋದು, ಎಲ್ಲೋ ಬಿದ್ದು ಒಂದು ಫ್ರಾಕ್ಚರ್ ಆಗತ್ತೆ. ಹಾಗಂದ್ಬಿಟ್ಟು ಅವ್ರ ಕರಿಯರ್ ಏನ್ ನಿಂತು ಹೋಗ್ಬಿಡೋದಿಲ್ಲ. ಅವ್ರು ಹೋಗಿ ಸರಿಯಾದ ಚಿಕಿತ್ಸೆ ಮಾಡ್ಕೋಬೇಕು. ಸರ್ಜರಿ ಬೇಕಾದ್ರೆ ಸರ್ಜರಿ, ಫಿಸಿಯೋಥೆರಪಿ ಬೇಕಾದ್ರೆ ಫಿಸಿಯೋಥೆರಪಿ, ಆಮೇಲೆ ಒಂದಿಷ್ಟು ಡಯಟ್, ಎಕ್ಸರ್ಸೈಸ್ ಮಾಡಿ ಮತ್ತೆ ಬಂದು ಆಟ ಆಡ್ಬೋದು. ಇದು ಹಾಗೆ ಹೃದಯಘಾತ ಆದ್ಮೇಲೂ ಕೂಡ ಒಂದು 5-7% ಜನ ತೀರ್ ಹೋಗ್ಬೋದು, ಬಟ್ ಮೋಸ್ಟ್ ಅದರ್ಸ್ ವಿಲ್ ಸರ್ವೈವ್. ಬಟ್ ಅವರಿಗೆ ಒಂದು ಸ್ಟ್ರಕ್ಚರ್ಡ್, ಅವ್ರಿಗೆ ಕಾನ್ಫಿಡೆನ್ಸ್ ಕೊಡಬೇಕು. ಒಂದು ಪ್ರಾಸೆಸ್ ಅಲ್ಲಿ ಹೇಗೆ ನಾವು ಪಾರ್ಟಿಸಿಪೇಟ್ ಆಗಿ ಮತ್ತೆ ಬಲವಂತರಾಗಿ ವಾಪಸ್ ಬರಬೇಕು ಅನ್ನೋ ದಾರಿನ ತೋರಿಸ್ಬೇಕಾಗತ್ತೆ. ಇದರಲ್ಲಿ ಸಮಾಜದಲ್ಲಿ ಆ ತಿಳುವಳಿಕೆ ಬರಬೇಕು, ಆ ನಾಲೆಜ್ ಬರಬೇಕು. ಸಮಯ ಹಾಳು ಮಾಡ್ಕೋಬಾರ್ದು, ಕಾನ್ಫಿಡೆನ್ಸ್ ಕಳ್ಕೋಬಾರದು. ಓಕೆ, ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಬಿಟ್ಟು ನಾ ಕೇಳಿದಂತ ಪ್ರಶ್ನೆಗೆ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್.